ಮೈಸೂರು ನಗರದಲ್ಲಿರುವ ಪುನೀತ್ ಕಲಾವಿದ ಮಹಿಳಾ ದಿನಾಚರಣೆಯನ್ನ ಮಹಿಳೆಯ ರಂಗೋಲಿಯನ್ನ ಬಿಟ್ಟು ವಿಶ್ವ ಮಹಿಳಾ ದಿನಾಚರಣೆಯನ್ನ ಶುಭ ಕೋರುವ ಮೂಲಕ ಮಹಿಳಾ ದಿನಾಚರಣೆಯನ್ನ ಆಚರಣೆ ಮಾಡಿದ್ದಾರೆ. ಮಹಿಳಾ ದಿನಾಚರಣೆಯನ್ನ ಮಹಿಳೆಯರಿಗೆ ಪ್ರೋತ್ಸಾಹವನ್ನ ಮಾಡುತ್ತಾ, ಇಲ್ಲವಾದರೆ ಮಹಿಳೆಯರಿಗೆ ಸಿಹಿಯನ್ನ ಹಂಚುತ್ತಾ, ಸಾಧಕರ ಮಹಿಳೆಯರಿಗೆ ಸನ್ಮಾನ ಮಾಡಿ ಪ್ರೋತ್ಸಾಹಿಸಿ ಆಚರಣೆ ಮಾಡಿರುವುದನ್ನ ನಾವು ನೋಡಿರ್ತೇವೆ. ಪುನೀತ್ ಕಲಾವಿದರ ತಂಡವು 4 ಅಡಿ ಉದ್ದದ ಮಹಿಳೆಯ ಭಾವಚಿತ್ರವನ್ನ ಬಿಡಿಸಿದ್ದಾರೆ. ಮಹಿಳೆ ಉದ್ಯೋಗದಲ್ಲಿ, ಸಂಸಾರ ನಡೆಸುವುದರಲ್ಲಿ, ಮಕ್ಕಳ ಪೋಷಣೆ ಮಾಡುವುದರಲ್ಲಿ, ವಾಹನಗಳನ್ನ ಚಲಾವಣೆ ಮಾಡುವುದರಲ್ಲಿಯೂ ಮಹಿಳೆ ಇದ್ದಾಳೆ. ಪುರುಷನು ಯಾವ ಕೆಲಸಗಳನ್ನ ಮಾಡುತ್ತಾನೋ ಅಂತಹ ಎಲ್ಲಾ ಕೆಲಸದಲ್ಲಿಯೂ ಮಹಿಳೆ ಇದ್ದಾಳೆ ಎಂಬ ರೀತಿಯಲ್ಲಿ ಪುನೀತ್ ಅವರು ಬಿಡಿಸಿರುವ ರಂಗೋಲಿಯಲ್ಲಿ ಬಿಂಬಿತವಾಗಿದೆ. ಈ ರಂಗೋಲಿಯು ಕೆಂಪು, ಹಳದಿ, ಕಪ್ಪು, ಬಿಳಿ ಮಿಶ್ರಿತ ಬಣ್ಣಗಳ ಮೂಲಕ ಮಹಿಳಾ ದಿನಾಚರಣೆಯ ಅಂಗವಾಗಿ ಮೂಡಿಬಂದಿರುವ ರಂಗೋಲಿ ಇದಾಗಿದೆ. ಮಹಿಳೆ ಯಾರಿಗೂ ಕಡಿಮೆ ಇಲ್ಲ ಎಂಬುದನ್ನ ಈ ರಂಗೋಲಿಯನ್ನ ನೋಡಿದ್ರೆ ನಮಗೆ ಅನಿಸುತ್ತೆ. ಮೈಸೂರಿನ ಪುನೀತ್ ಕಲಾವಿದರ ತಂಡವು ಮಹಿಳಾ ದಿನಾಚರಣೆ ಅಲ್ಲದೆ ಹನುಮನ ಜಯಂತಿ, ಏಸುವಿನ ಭಾವಚಿತ್ರ, ಗಣ್ಯರ ಭಾವಚಿತ್ರಗಳನ್ನು ಬಿಡಿಸಿದ್ದಾರೆ. ರಾಘವೇಂದ್ರ ಸ್ವಾಮಿಯವರ ಭಾವಚಿತ್ರವನ್ನು ಬಿಡಿಸಿ ವರ್ಲ್ಡ್ ರೆಕಾರ್ಡ್ ಸಹ ದಾಖಲೆಗೊಂಡಿದೆ. ಪುನೀತ್ ಅವರು ಚಿತ್ರಕಲೆಯಲ್ಲಿ ಬಿಡಿಸುವುದರಲ್ಲಿ ಬಹಳ ಪರಿಣಿತಿಯನ್ನ ಪಡೆದುಕೊಂಡಿದ್ದಾರೆ.